ಈಗ ಅದು ಇನ್ಸಿಡೆಂಟ್ ಅಂದ್ರೇನು ಅವರು ಎಲ್ಲರೂ ಅಭಿಮಾನಿಗಳಿದ್ರು ಅಥವಾ ಬ್ಯಾನರ್ ಕಟ್ಟೋರು ಯಾರು ಕಾರ್ಮಿಕರು ಅದೇನಿದ್ರು? ಕಾರ್ಮಿಕರಂತ ಆ ಥರ ಏನು ಕಂಡು ಬಂದಿಲ್ಲ, ಅವ್ರ ಅಭಿಮಾನಿಗಳೇ ಕಟ್ತಾ ಇದ್ದಾರೆ. ತಮ್ಮ ಪ್ರೈಮರಿ ಇದ್ರೊಳಗೆ ಅದು ಇನ್ಸಿಡೆಂಟ್ ನಡೆದದ್ದು ಏನಾದರೂ ಕೆ ಬಿ ಅವರ ನಿರ್ಲಕ್ಷ್ಯ ಏನಿದ್ರು ಅದೇನು ಹೈ ಟೆನ್ಷನ್ ಕೆಲವು ಗ್ರಾಮಸ್ಥರು ಹೇಳ್ತಿದ್ರು, ಇಲ್ಲ ಕೆ ಬಿ ನಿರ್ಲಕ್ಷ್ಯ ಅದು ಏನು ಮೇನ್ ವೈರ್ ಭಾಳ ಕೆಳಗಡೆ ಇದೆ ಅನ್ನೋವಂಥದ್ದು. ಈಗ ಅದ್ರ ಬಗ್ಗೆ ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅವರು ಬಂದು ಸ್ಪಷ್ಟವಾದ ಅಭಿಪ್ರಾಯ ಕೊಡ್ತಾರೆ. ಅದು ಒಂದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವರು ಬಂದು ಕರೆಕ್ಟಾಗಿ ಹೇಳ್ತಾರೆ. ಮೇನ್ ಲೈನ್ ಪಾಸ್ ಆಗಿದೆ, ಬಟ್ ಅದು ಹೈಟು ಕರೆಕ್ಟಾಗಿತ್ತಾ ಇಲ್ಲ ಅನ್ನೋದು ಅವರು ಕರೆಕ್ಟಾಗಿ ನಮಗೆ ಒಂದು ಸ್ಪಷ್ಟ ಅಭಿಪ್ರಾಯ ಕೊಡ್ತಾರೆ. ಅದನ್ನು ನೋಡಿಕೊಂಡು ನಾವು ಮುಂದಿನ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಗದಗ ಎಸ್ ಪಿ ಬಿ ಎಸ್ ನೇಮಗೌಡರ ಮಾತು. ಈಗಾಗಲೇ ದುರಂತ ನಡೆದಿದೆ, ಪರಿಶೀಲನೆ ಮಾಡಿದ್ದೀವಿ. ಈ ತನಿಖೆ ನಂತರನೇ ಈ ಸತ್ಯಾಸತ್ಯತೆ ಗೊತ್ತಾಗಲಿದೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ರವಿಗಿರಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.